ಅಮಿತ್ ಶಾ ಎಚ್.ಡಿ. ಕುಮಾರಸ್ವಾಮಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ನಡೆದಿರುವ ಬಿಸಿ ಬಿಸಿ ಚರ್ಚೆಯ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಮಾತುಕತೆ ಗ್ರ್ಯಾಂಡ್ ಸಕ್ಸಸ್. ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಇನ್ಸೈಡ್ ಡೀಟೇಲ್ಸ್ ಲಭ್ಯವಾಗಿದೆ. ಅಮಿತ್ ಶಾ ಹಾಗೆ ಕುಮಾರಸ್ವಾಮಿ ನಡುವೆ ನಡೆದಿರುವ ಮೀಟಿಂಗ್ ನಲ್ಲಿ ಮೈತ್ರಿ ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಲೆಕ್ಕಾಚಾರಗಳು ನಡೆದಿದೆ, ಹಾಗೆ ಈ ಮಾತುಕತೆ ಯಶಸ್ವಿ ಆಗ್ಲಿಕ್ಕೆ ಕಾರಣವೇನಾಯಿತು, ಯಶಸ್ವಿನ ಕಡೆಗೆ ಈ ಮೀಟಿಂಗ್ ಹೋಗ್ಲಿಕ್ಕೆ ಪ್ರಮುಖವಾಗಿ ಕಾರಣವಾದ ಆ ಮಾತುಕತೆ, ಆ ಸೀಟ್ ಶೇರಿಂಗ್ ನ ಫಾರ್ಮುಲಾ ಏನು, ಇದೆಲ್ಲದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಇಂಚಿಂಚು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪೊಲಿಟಿಕಲ್ ನ್ಯೂಸ್ ಅಂದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ರಾಜ್ಯ ರಾಜಕೀಯ, ರಾಷ್ಟ್ರ ರಾಜಕೀಯಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಮಾಹಿತಿ, ಇನ್ಸೈಡ್ ಡೀಟೇಲ್ಸ್ ಲಭ್ಯವಾಗೋದು. ಹಾಸನ, ಮಂಡ್ಯ, ಕೋಲಾರ ಜೆಡಿಎಸ್ಗೆ ಕೊಡ್ಲಿಕ್ಕೆ ನಿರ್ಧಾರ. ಹಾಸನ, ಕೋಲಾರ, ಮಂಡ್ಯ, ತುಮಕೂರು ಕ್ಷೇತ್ರಗಳು ಹಾಗೆ ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಡಿಮಾಂಡ್ ಇಟ್ಟಿದ್ದಾರೆ ಜೆಡಿಎಸ್ನ ನಾಯಕರು. ರಿಪಬ್ಲಿಕ್ ಕನ್ನಡದಲ್ಲಿ ದೆಹಲಿ ಮೂಲಗಳಿಂದ ಮಾಹಿತಿ, 5 ಕ್ಷೇತ್ರಗಳು, ಪ್ರಮುಖವಾಗಿ 5 ಕ್ಷೇತ್ರಗಳೇ. ಆ ಪೈಕಿ ಬೆಂಗಳೂರು ಗ್ರಾಮಾಂತರ, ತುಮಕೂರು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ, ಫೈನಲ್ ಆಗಿಲ್ಲ. ಇನ್ನು ಬಹುತೇಕ ಎಲ್ಲ ಕ್ಷೇತ್ರಗಳು ಓಕೆ, ಜೆಡಿಎಸ್ನ ಅಭ್ಯರ್ಥಿಗಳೇ ಕಣಕ್ಕಿಳಿಸಬಹುದು ಅನ್ನೋ ರೀತಿಯ ತೀರ್ಮಾನ ಆಗಿದೆ ಅನ್ನೋ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಬಿಜೆಪಿಗೆ 23, ಉಳಿದದ್ದು ಜೆಡಿಎಸ್ಗೆ ಅನ್ನೋದು ಸದ್ಯಕ್ಕೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ಆಗಿರುವಂತಹ ಚರ್ಚೆಗಳು. ಈ ಮೈತ್ರಿ ಸೀಟ್ ಶೇರಿಂಗ್ ಬಗ್ಗೆ ಮಾತುಕತೆ ಬಹುತೇಕ ಯಶಸ್ವಿಯಾಗಿದೆ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಇನ್ಸೈಡ್ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಬೆಂಗಳೂರು ಗ್ರಾಮಾಂತರ ಹಾಗೆ ತುಮಕೂರನ್ನ ಕೂಡ ಡಿಮ್ಯಾಂಡ್ ಲಿಸ್ಟ್ ನಲ್ಲಿ ಇಡಲಾಗಿತ್ತು. 2 ಕ್ಷೇತ್ರಗಳನ್ನ ಹೊರತುಪಡಿಸಿ ಬಹುತೇಕ ಇನ್ನೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ನ ಅಭ್ಯರ್ಥಿಗಳನ್ನ ಇಳಿಸಲಿಕ್ಕೆ, ಇನ್ನುಳಿದ 5 ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಅಭ್ಯರ್ಥಿಗಳನ್ನ ಇಳಿಸಲಿಕ್ಕೆ ಗ್ರೀನ್ ಸಿಗ್ನಲ್ ಲಭ್ಯವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ. ಹಾಸನ, ಮಂಡ್ಯ, ಕೋಲಾರ ಹಾಗೆ ತುಮಕೂರು, ಬೆಂಗಳೂರು ಗ್ರಾಮಾಂತರ 5 ಕ್ಷೇತ್ರಗಳಿಗೆ ಡಿಮ್ಯಾಂಡ್ ಅನ್ನ ಇಡಲಾಗಿದೆ. ಹಾಸನ, ಕೋಲಾರ, ಮಂಡ್ಯ ಬಹುತೇಕ ಜೆಡಿಎಸ್ಗೆ ಬಿಟ್ಟುಕೊಡೋದು ನಿಶ್ಚಯ ಆಗಿದೆ. ಬೆಂಗಳೂರು ಗ್ರಾಮಾಂತರ ಹಾಗೆ ತುಮಕೂರನ್ನ ಮಾತ್ರ ವೇಟಿಂಗ್ ಲಿಸ್ಟ್ ನಲ್ಲಿ ಇಡಲಾಗಿದೆ. ಇದರ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ. ನಟೇಶ್, ಹಾಸನ, ಕೋಲಾರ, ಮಂಡ್ಯ ಫಿಕ್ಸ್, ಬೆಂಗಳೂರು ಗ್ರಾಮಾಂತರ, ತುಮಕೂರು ಪೆಂಡಿಂಗ್, ಇಷ್ಟೇನಾ? ಬೇರೆನಾದ್ರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ರೈಟ್, ಬಹುಶಃ ದೂರವಾಣಿ ಸಂಪರ್ಕ ಕಡಿತವಾಗಿದೆ. ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ನಟೇಶ್ ನೀಡಿರುವ ಮಾಹಿತಿ, ಅವರಿಗೆ ಈ ಉನ್ನತ ಮೂಲಗಳಿಂದ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ 5 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಹುತೇಕ ಬಿಟ್ಕೊಡೋದು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ತೀರ್ಮಾನ ಆಗಿದೆ. ಆದರೆ 5 ಕ್ಷೇತ್ರಗಳ ಪೈಕಿ 2 ಕ್ಷೇತ್ರಗಳಿಗೆ ಮಾತ್ರ ಇನ್ನೂ ಮಾತುಕತೆ ಪೆಂಡಿಂಗ್ ಇದೆ. ಬೆಂಗಳೂರು ಗ್ರಾಮಾಂತರ ಹಾಗೆ ತುಮಕೂರು ಕೂಡ ಡಿಮ್ಯಾಂಡ್ ಇಡಲಾಗಿತ್ತು. ತುಮಕೂರು ನಮಗೆ ಗೊತ್ತಿದೆ, ವಿ ಸೋಮಣ್ಣ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ, ಅಲ್ಲಿಂದ ನನಗೆ ಲೋಕಸಭಾ ಟಿಕೆಟ್ ಸಿಗುತ್ತೆ ಅಂತ ಹೇಳಿ. ಹೀಗಾಗಿ ಈ ವಿಚಾರ ಸದ್ಯಕ್ಕಿರುವ ಕ್ವೆಶ್ಚನ್ ಮಾರ್ಕ್. ಹಾಗೆ ಬೆಂಗಳೂರು ಗ್ರಾಮಾಂತರ ಹಾಲಿ ಸಂಸದ, ಕಾಂಗ್ರೆಸ್ನಿಂದ ಏಕೈಕ ಸಂಸದ ಆಯ್ಕೆಯಾಗಿರೋದು ಡಿ.ಕೆ. ಸುರೇಶ್ ಅವರು. ಅವರನ್ನ ಟಕ್ಕರ್ ಕೊಡಬೇಕು ಅಂತಂದ್ರೆ, ಅವರಿಗೆ ಕೌಂಟರ್ ಕೊಡಬೇಕು ಅಂದ್ರೆ ಪ್ರಬಲ ಅಭ್ಯರ್ಥಿ ಅನಿವಾರ್ಯ. ಹೀಗಾಗಿ ಜೆಡಿಎಸ್ಗೆ ಬಿಟ್ಕೊಡೋದಾ, ಬಿಜೆಪಿಯಿಂದ ಕ್ಯಾಂಡಿಡೇಟ್ ಇಳಿಸೋದಾ, ಈ ನಿಟ್ಟಿನಲ್ಲಿ ಚರ್ಚೆ ಮುಂದುವರೆದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಟೇಶ್, 5 ಕ್ಷೇತ್ರ, ಅದರಲ್ಲಿ 3 ಓಕೆ, 2 ಪೆಂಡಿಂಗ್, ಬೇರೆನೆಲ್ಲ ಮಾಹಿತಿ ಸಿಗ್ತಾ ಇದೆ? ಎಸ್ ಸ್ಮಿತಾ, ಏನು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಸುಮಲತಾ ಅವರ ಹೇಳಿಕೆಯ ಬೆನ್ನಲ್ಲೇ ದೆಹಲಿಗೆ ಕುಮಾರಸ್ವಾಮಿ ಅವರು ಬಂದ್ರು. ಕುಮಾರಸ್ವಾಮಿ ಅವರು ಏನು ಅಮಿತ್ ಶಾ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಲೋಕಸಭಾ ಸೀಟು ಹಂಚಿಕೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಆಗಿರ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ 3 ಕ್ಷೇತ್ರಗಳನ್ನ ಬಿಟ್ಟು ಕೊಡುವ ನಿಟ್ಟಿನಲ್ಲಿ ಸಭೆಯಲ್ಲಿ ಚರ್ಚೆ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಮಂಡ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನ ಏನು ಜೆಡಿಎಸ್ ಕೊಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮಂಡ್ಯ ಕ್ಷೇತ್ರದ ಏನು ಸುಮಲತಾ ಅವರ ಹೇಳಿಕೆ ಏನಿದೆ, ಆ ಹೇಳಿಕೆಯ ಹಿನ್ನೆಲೆಯಲ್ಲಿ ಏನು ದೆಹಲಿಗೆ ಆಗಮಿಸಿ ಸಂಪೂರ್ಣವಾಗಿ ಅದರ ಒಂದು ಚರ್ಚೆಯನ್ನ ನಡೆಸಲಾಗುತ್ತೆ. ಆದ್ರೆ ಬಿಜೆಪಿ ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯವನ್ನ ಬಿಟ್ಟುಕೊಡೋದಿಲ್ಲ ಎನ್ನುವಂತಹ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸುಮಲತಾ ಅವರ ಏನು ಹೇಳಿಕೆ ಇದೆ, ಆ ಹೇಳಿಕೆ ಆಧಾರದ ಮೇಲೆ ನೋಡ್ತಾ ಹೋದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್
ರೈಟ್ 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 ಧನ್ಯವಾದ ನಟೇಶ್. ಇನ್ನು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಹುಶಃ ವಿಜಯ್, ನನ್ನ ಧ್ವನಿ ತಲುಪ್ತಾ ಇದ್ರೆ 5 ಕ್ಷೇತ್ರಗಳು ಜೆಡಿಎಸ್ಗೆ, 23 ಲೋಕಸಭಾ ಕ್ಷೇತ್ರಗಳು ಬಿಜೆಪಿಗೆ ಅನ್ನೋ ಫಾರ್ಮುಲಾ ಬಹುತೇಕ ಓಕೆ. ಅದರಲ್ಲಿ 2 ಬೆಂಗಳೂರು ಗ್ರಾಮಾಂತರ ಹಾಗೆ ತುಮಕೂರು ಇನ್ನೂ ಪೆಂಡಿಂಗ್ ಲಿಸ್ಟ್ ನಲ್ಲಿ. ಯಾವ ರೀತಿ ಅನಲೈಸ್ ಮಾಡಬಹುದು ಈ ಸಿಚುಯೇಷನ್? ಎಷ್ಟರ ಮಟ್ಟಿಗೆ ಈ ಟಾರ್ಗೆಟ್ 28 ಇದನ್ನ ತಲುಪಲಿಕ್ಕೆ ಸಾಧ್ಯವಾಗುತ್ತೆ ಈ ಫಾರ್ಮುಲಾದ ಮೂಲಕ? ಎಕ್ಸಾಕ್ಟ್ಲಿ ಸ್ಮಿತಾ, ಅಮಿತ್ ಶಾ ಜೊತೆ 20 ನಿಮಿಷಗಳ ಕಾಲ ಸಮಾಲೋಚನೆ, ಕುಮಾರಸ್ವಾಮಿ 20 ನಿಮಿಷಗಳ ಕಾಲ ಸಮಾಲೋಚನೆ, 28 ಲೋಕಸಭಾ ಕ್ಷೇತ್ರಗಳು ಸಂಬಂಧಪಟ್ಟ ಕೂಡ ಚರ್ಚೆ ಆಯಿತು. ಆ ಸಂದರ್ಭದಲ್ಲಿ JDSಗೆ ಬಿಟ್ಕೊಡೋ ಕ್ಷೇತ್ರ ಸಂಬಂಧಪಟ್ಟ ಚರ್ಚೆ ಆದಾಗ 5 ಕ್ಷೇತ್ರಗಳು ಬಹಳ ಪ್ರಮುಖವಾಗಿ ಚರ್ಚೆ ಆಗಿರುವಂಥದ್ದು. ಅದರಲ್ಲಿ ಮಂಡ್ಯ, ಹಾಸನ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಮತ್ತೊಂದು ಕಡೆ ಏನು ತುಮಕೂರು. ಈಗಾಗಲೇ ಕೂಡ ಮಂಡ್ಯ, ಹಾಸನ ಮತ್ತು ಕೋಲಾರ ಬಹುತೇಕವಾಗಿ JDSಗೆ ಬಿಟ್ಕೊಡೋಕ್ಕೆ ತೀರ್ಮಾನ ಆಗಿರುವಂಥದ್ದು. ಅಧಿಕೃತ ಮಾತ್ರ ಅದು ಘೋಷಣೆ ಬಾಕಿ ಇರುವಂಥದ್ದು. ಉಳಿದಂತೆ ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಇದೆಯಲ್ಲ ಸ್ಮಿತಾ, ಅದು 2 ಕ್ಷೇತ್ರ ಸಂಬಂಧಪಟ್ಟಂತೆ ಪಟ್ಟನ್ನು ಹಿಡಿದಿಲ್ಲ JDS. ಆದರೆ ಈ 2 ಕ್ಷೇತ್ರವನ್ನು ಗೆಲ್ಲಬೇಕಾದ್ರೆ ಅಭ್ಯರ್ಥಿ ಯಾರು ಅನ್ನೋ ಆಧಾರದ ಮೇಲೆ ಏನು ಯಾರಿಗೆ ಬಿಟ್ಕೊಡ್ಬೇಕು ಅನ್ನೋಂಥದ್ದು ಚರ್ಚೆ ಆಗಿರುತ್ತೆ. ಯಾಕಂದರೆ 2 ಕ್ಷೇತ್ರದಲ್ಲಿ ಕೂಡ ಒಂದು ಕಡೆ ತುಮಕೂರಿನಲ್ಲಿ ಸೋಮಣ್ಣ ಪ್ರಬಲ ಅಭ್ಯರ್ಥಿ ಇರುವಂಥದ್ದು, ಒಂದೇ ಟಾರ್ಗೆಟು ಕಾಂಗ್ರೆಸ್ಗೆ ಸೋಲಿಸುವಂಥ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಯಾರು ಆಗ್ತಾರೆ ಅನ್ನೋ ಆಧಾರದ ಮೇಲೆ ಏನು ಕ್ಷೇತ್ರ ಸಂಬಂಧಪಟ್ಟ ಯಾರಿಗೆ ಬಿಟ್ಕೊಡ್ಬೇಕು ಸೀಟ್ ಹಂಚಿಕೆ ಅನ್ನುವಂಥದ್ದು ಕೂಡ ನಿರ್ಧಾರ ಆಗಿರುವಂಥದ್ದು. ಮತ್ತೊಮ್ಮೆ ಅಂದರೆ ರಾಜ್ಯ BJP ಮತ್ತು JDS ನಾಯಕರು ಈ 2 ಕ್ಷೇತ್ರ ಸಂಬಂಧಪಟ್ಟಂತೆ ಬೆಂಗಳೂರು ಗ್ರಾಮಾಂತರ ಮತ್ತು ಏನು ತುಮಕೂರು 2 ಕ್ಷೇತ್ರ ಸಂಬಂಧಪಟ್ಟಂತೆ ಸಮಾಲೋಚನೆ ನಡೆಸಿ ಅಭ್ಯರ್ಥಿಗಳು ಯಾರಿದ್ದಾರೆ ಅನ್ನುವಂಥದ್ದು ಬೆಟರ್ ಕ್ಯಾಂಡಿಡೇಟ್ JDSಗಿಂತ ಬೆಟರ್ ಕ್ಯಾಂಡಿಡೇಟ್ BJP ಇದ್ದರೆ ಖಂಡಿತಗಳು ಕೂಡ ಅದು BJPಗೆ ಹೋಗುವಂಥ ಸಾಧ್ಯತೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೂ ಕೂಡ ಟಗಫರ್ ಮಾಡ್ಕೊಳ್ಳೋ ರೀತಿಯಲ್ಲಿ ಕೂಡ 2 ಕ್ಷೇತ್ರಗಳನ್ನು ಅಭ್ಯರ್ಥಿ ನೋಡಿಕೊಂಡು ತೀರ್ಮಾನ ಮಾಡೋದಕ್ಕೆ ನಿರ್ಧಾರ ಆಗಿರುವಂಥದ್ದು. ಬಹುತೇಕ ಇನ್ನೊಂದು 4-5 ದಿನಗಳಲ್ಲಿ ಅಂದರೆ ಮುಂದಿನ ವಾರ ಅಂದರೆ ರಾಜ್ಯಸಭಾ ಚುನಾವಣೆ ಮುಗಿದ ಬಳಿಕ ಮತ್ತೊಮ್ಮೆ ರಾಜ್ಯ BJP ನಾಯಕರನ್ನು ಮತ್ತೊಮ್ಮೆ ಸಂಪರ್ಕಿಸಿ ಅಥವಾ ಅವರ ಜೊತೆ ಸಮಾಲೋಚನೆ ನಡೆಸಿ ಒಂದು ಅಧಿಕೃತ ಘೋಷಣೆ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ನೋಡಿ, ಒಂದ್ ಕಡೆ ದೆಹಲಿ ಮಟ್ಟದಲ್ಲಿ ಮೈತ್ರಿ ಲೆಕ್ಕಾಚಾರಗಳು ನಡೀತಾ ಇದ್ರೆ, ಇತ್ತ ಮಂಡ್ಯ ವಿಚಾರವಾಗಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು ಈ ಮೈತ್ರಿ ಅಭ್ಯರ್ಥಿ ಅಂತ ಹೇಳಿ. ಒಬ್ಬರನ್ನ ಕಣಕ್ಕಿಳಿಸ್ಲಿಕ್ಕೆ ಸಾಧ್ಯವಾಗತ್ತಾ? ಡಿಮಾಂಡ್ ಲಿಸ್ಟ್ ನಲ್ಲಿ ಮಂಡ್ಯ ಕೂಡ ಇದೆ JDSನದ್ದು. ಇತ್ತ ಸುಮಲತಾ ಅವರು ಕೂಡ ನಾನು ಅಭ್ಯರ್ಥಿ ಆಗೇ ಆಗ್ತೀನಿ ಅನ್ನೋ ರೀತಿಯ ಮಾತುಗಳನ್ನು ಆಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮೈತ್ರಿ ಅಭ್ಯರ್ಥಿಗೆ BJP JDS ಕಸರತ್ತನ್ನ ನಡೆಸ್ತಿರುವ ಸಂದರ್ಭದಲ್ಲೇ ಕಾಂಗ್ರೆಸ್ನಿಂದ ಎಲೆಕ್ಷನ್ ಕ್ಯಾಂಪೇನ್ ಶುರುವಾಗಿದೆ. ಅಭ್ಯರ್ಥಿಯನ್ನ ಘೋಷಿಸಿ ಮಂಡ್ಯ ಕೈ ಶಾಸಕನ ಪ್ರಚಾರ ಪ್ರಾರಂಭವಾಗಿದೆ. ಗಣಿಗ ರವಿಕುಮಾರ್ರಿಂದ ಕೈ ಅಭ್ಯರ್ಥಿಯನ್ನ ಘೋಷಣೆನೇ ಮಾಡಿಬಿಡಲಾಗಿದೆ. ಹೈಕಮಾಂಡ್ ಇನ್ನು ಸೂಚನೆ ಕೊಟ್ಟಿಲ್ಲ, ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿಲ್ಲ. ಇದೆಲ್ಲದಕ್ಕಿಂತ ಮುಂಚೆನೇ ಗಣಿಗ ರವಿಕುಮಾರ್ ಅಭ್ಯರ್ಥಿಯನ್ನ ಫೈನಲ್ ಮಾಡಿಬಿಟ್ಟಿದ್ದಾರೆ. ಉದ್ಯಮಿ ಸ್ಟಾರ್ ಚಂದ್ರುನೇ ಈ ಬಾರಿ ಕೈ ಅಭ್ಯರ್ಥಿ ಅಂತ ಹೇಳಿ ಘೋಷಿಸಿ ಅವ್ರ ಪರವಾಗಿ ಮತ ಹಾಕಿ ಅಂತ ಹೇಳಿ ಜನರಲ್ಲಿ ಮನವಿಯನ್ನ ಕೂಡ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಶಾಸಕ ಗಣಿಗ ರವಿಕುಮಾರ್.